M2 ಹೆಲ್ತ್ಗೆ ನಿಮ್ಮೆಲ್ರಿಗೂ ಸ್ವಾಗತ. HbA1c ನೀವು ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಕೇಳೇ ಇರ್ತೀರಾ. ಯಾಕಂದ್ರೆ ಈ HbA1c ಟೆಸ್ಟ್ ಈಗ ಕಾಮನ್ ಆಗಿದೆ. ಡಾಕ್ಟರ್ಗಳು ಸಹ ಒಂದು ಬಾರಿ HbA1c ಟೆಸ್ಟ್ ಮಾಡಿಸಿ ನೋಡಿ ಅನ್ನೋ ಸಲಹೆನ ಕೊಟ್ಟಿರೋದು ನಿಮ್ ಗಮನಕ್ಕೆ ಬಂದಿರಬಹುದು. ಹಾಗೇನೇ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ 6 ತಿಂಗಳಿಗೊಮ್ಮೆ ಹೆಲ್ತ್ ಚೆಕ್ಅಪ್ ರೂಪದಲ್ಲಿ ಬೇರೆ ಬೇರೆ ರೀತಿಯ ಬ್ಲಡ್ ಟೆಸ್ಟ್ ಮಾಡಿಸುವಾಗ ಆ ಪ್ಯಾಕೇಜ್ ಅಲ್ಲೇ HbA1c ಟೆಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈಗಂತೂ ವಯಸ್ಕರು ಮತ್ತು ಮಧ್ಯವಯಸ್ಕರಷ್ಟೇ ಅಲ್ಲ, ಹೆಚ್ಚಿನ ಯುವಕರಿಗೂ ಈ ಟೆಸ್ಟ್ ಕಡ್ಡಾಯವಾಗಿದೆ. ಹಾಗಾದ್ರೆ HbA1c ಅಂದ್ರೇನು, ಯಾಕೆ ಈ ಪರೀಕ್ಷೆ ಮುಖ್ಯ, ಇದನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಾದ್ರೆ HbA1c ಅಂದ್ರೇನು? ಇದು ಸಕ್ಕರೆ ಮಟ್ಟದಂತೆನಾ? ಹೌದು, ಆದ್ರೆ ಇದು ಸಾಮಾನ್ಯ ಸಕ್ಕರೆ ಪರೀಕ್ಷೆಗಿಂತ ಬೇರೆ ರೀತಿ ಆಗಿರುತ್ತೆ. HbA1c ಅಂದ್ರೆ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಜೊತೆ ಸೇರ್ಕೊಂಡಿರುವ ಗ್ಲೂಕೋಸ್ನ ಪ್ರಮಾಣ. ಇದು ಕಳೆದ 2-3 ತಿಂಗಳಲ್ಲಿ ಸರಾಸರಿ ಸಕ್ಕರೆ ಮಟ್ಟವನ್ನ ನಮಗೆ ತೋರಿಸುತ್ತೆ. ಸಾಧಾರಣ ರಕ್ತದಲ್ಲಿನ ಸಕ್ಕರೆ ಪರೀಕ್ಷೆ ಒಂದು ಸಮಯದ ಮಟ್ಟವನ್ನ ಮಾತ್ರ ತೋರಿಸಿದ್ರೆ, ಈ HbA1c ದೀರ್ಘಕಾಲದ ನಿಯಂತ್ರಣವನ್ನ ತೋರಿಸುತ್ತೆ. ಅದೇ ಈ ಟೆಸ್ಟ್ ನ ಸ್ಪೆಷಾಲಿಟಿ. ಹಾಗಾದ್ರೆ ಈ HbA1c ಪರೀಕ್ಷೆ ಮಾಡಿಸೋದು ಯಾಕೆ ಮುಖ್ಯ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಇದಕ್ಕೆ ಸಾಕಷ್ಟು ಪ್ರಮುಖ ಕಾರಣಗಳಿವೆ. ಅದೇನಂತ ಹೇಳಿದ್ರೆ, ಮಧುಮೇಹವನ್ನ ಪತ್ತೆ ಹಚ್ಚೋದಕ್ಕೆ, ಸಕ್ಕರೆ ನಿಯಂತ್ರಣ ಸರಿಯಾಗಿದೆಯೇ ಇಲ್ವಾ ಅಂತ ನೋಡೋದಕ್ಕೆ, ಇದ್ರ ಜೊತೆಗೆ ನಮ್ಮ ಭವಿಷ್ಯದ ಸಮಸ್ಯೆಗಳನ್ನ ತಪ್ಪಿಸೋದಕ್ಕೂ ಕೂಡ ಈ ಟೆಸ್ಟ್ ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಈ HbA1c ಮಟ್ಟ 5.7% ಗಿಂತ ಕಡಿಮೆ ಇದ್ರೆ ಅದು ನಾರ್ಮಲ್ ಅಂತ ಅನ್ಸ್ಕೊಳ್ಳುತ್ತೆ. ಇನ್ ಕೇಸ್ ಅದು 5.7 to 6.4 ಈ ರೇಂಜ್ ಅಲ್ಲಿ ಇದ್ರೆ ಇದು ಪ್ರೀ ಡಯಾಬಿಟೀಸ್ ನ ಸೂಚನೆ ಆಗಿರುತ್ತೆ. ಸೊ ಬಹಳ ಹುಷಾರಾಗಿರ್ಬೇಕು. ನಿಮ್ಗೆ ಬಾರ್ಡರ್ ಲೈನ್ ಸಕ್ಕರೆ ಕಾಯಿಲೆ ಬರೋ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ ಅಂತ ತಿಳ್ಕೋಬಹುದು. ಹಾಗೇನೆ ಇದು 6.5 ಅಥವಾ ಅದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿದ್ರೆ ಡೆಫಿನೆಟ್ಲಿ ಅದು ಮಧುಮೇಹ ಅಂದ್ರೆ ಡಯಾಬಿಟೀಸ್ಗೆ ಕಾರಣವಾಗಿದೆ ಅಂತ ಹೇಳಬಹುದು. ಹಾಗಾದ್ರೆ ಇದನ್ನ ನಾವು ಹೇಗ್ ನಿಯಂತ್ರಿಸಬೇಕು ಅನ್ನೋದು ಇಲ್ಲಿ ಬಹಳ ಪ್ರಮುಖ ಪ್ರಶ್ನೆ ಆಗುತ್ತೆ. ಸಾಕಷ್ಟು ರೀತಿಯಲ್ಲಿ, ಸಾಕಷ್ಟು ವಿಧಾನದಲ್ಲಿ ನಾವು ಇದನ್ನ ನಿಯಂತ್ರಿಸಬಹುದು. ಮೊದಲನೇದಾಗಿ ಬಹುಮುಖ್ಯ ಕಾರಣ ಅಂತ ಹೇಳಿದ್ರೆ ಆಹಾರದ ನಿಯಂತ್ರಣ. ಈ ಆಹಾರದ ನಿಯಂತ್ರಣ ಇವತ್ತು ನಮ್ಮನ್ನ ಆರೋಗ್ಯವಂತರಾಗಿಡಲು ಸಾಕಷ್ಟು ಸಹಾಯ ಮಾಡ್ತಿದೆ. ಯಾಕಂದ್ರೆ ಪ್ರತಿಯೊಂದು ಕಾಯಿಲೆ ಕೂಡ ಇವತ್ತು ನಾವು ಸೇವಿಸುವಂತಹ ಆಹಾರದಿಂದಲೇ ಬರ್ತಾ ಇದೆ. ಇದೇ ಮೂಲ ಕಾರಣ ಅಂತ ಹೇಳ್ಬೋದು. ಒತ್ತಡದ ಜೀವನ ಶೈಲಿ ಒಂದು ಕಾರಣ ಆದ್ರೆ, ನಾವು ಸೇವಿಸುವಂತ ಆಹಾರ ಕೂಡ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ, ಜೊತೆಗೆ ಭವಿಷ್ಯದಲ್ಲಿ ನಾವು ಆರೋಗ್ಯವಂತರಾಗಿ ಇರೋದಕ್ಕೂ ಕೂಡ ನಮ್ಮ ಆಹಾರ ಕ್ರಮ ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಕಡಿಮೆ ಸಕ್ಕರೆ ಉಳ್ಳಂತಹ ಆಹಾರವನ್ನ ನಾವು ಸೇವಿಸಬೇಕು. ಇವತ್ತು ನಾವು ಸೇವಿಸ್ತಾ ಇರುವಂತಹ ಸಾಕಷ್ಟು ಆಹಾರ ಇರ್ಬೋದು, ಜಂಕ್ ಪದಾರ್ಥಗಳಿರ್ಬೋದು, ಸ್ವೀಟ್ಸ್ ಇರಬಹುದು, ಬೇಕರಿ ಪದಾರ್ಥಗಳಿರ್ಬೋದು, ಎಲ್ಲದರಲ್ಲೂ ಅತಿ ಹೆಚ್ಚು ಪ್ರಮಾಣದ ಸಕ್ಕರೆ ಅಂಶ ಇರೋದು ನಮಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಆಹ್ವಾನವನ್ನ ನೀಡ್ತಾ ಇರೋದಂತೂ ಸುಳ್ಳಲ್ಲ. ಹೀಗಾಗಿ ಆದಷ್ಟು ಸಕ್ಕರೆ ಪ್ರಮಾಣ ಕಡಿಮೆ ಇರುವಂತಹ ಆಹಾರವನ್ನ ಸೇವಿಸಿ, ಹಣ್ಣು, ತರಕಾರಿ ಹಾಗೂ ಧಾನ್ಯಗಳನ್ನ ಹೆಚ್ಚಾಗಿ ಸೇವಿಸಿ, ಜಂಕ್ ಫುಡ್ ಅನ್ನ ಕಡಿಮೆ ಮಾಡಿ. ಇನ್ನು ವ್ಯಾಯಾಮ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ HbA1c ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತಂದ್ರೆ ಆಹಾರದ ಜೊತೆಗೆ ದಿನನಿತ್ಯದ ವ್ಯಾಯಾಮ ಕೂಡ ಬಹಳ ಮುಖ್ಯ ಆಗುತ್ತೆ. ದಿನಕ್ಕೆ ಕನಿಷ್ಠ 40 ನಿಮಿಷ ನಡೆಯೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಈ ಒಂದು ಬ್ಯುಸಿ ಲೈಫ್ ಸ್ಟೈಲ್ ಏನಿದೆ, ನಮ್ಮ ಒಂದು ಬ್ಯುಸಿ ವೃತ್ತಿ ಜೀವನ ಆಗಿರಬಹುದು ಅಥವಾ ಫ್ಯಾಮಿಲಿ ಲೈಫ್ ಆಗಿರ್ಬೋದು, ನಮಗೆ ಅಂತ ಅಟ್ಲೀಸ್ಟ್ 40 ನಿಮಿಷ ನಾವು ಸಮಯ ಮಾಡಿಕೊಂಡು ವಾಕಿಂಗ್ ಮಾಡೋದನ್ನ ಅಭ್ಯಾಸ ಮಾಡಿದ್ರೆ ಅಥವಾ ಯೋಗವನ್ನ, ಬೇರೆ ಬೇರೆ ರೀತಿಯಾದಂತಹ ವ್ಯಾಯಾಮಗಳನ್ನ ಮಾಡಿದ್ರೆ HbA1c ನಮ್ಮ ರಕ್ತದಲ್ಲಿ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇನ್ನು HbA1c ಜಾಸ್ತಿ ಆದ್ರೆ ಏನ್ ಮಾಡೋದು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ವೈದ್ಯರನ್ನ ಸಂಪರ್ಕಿಸಿ, ವೈದ್ಯರು ಸೂಚಿಸಿದಂತಹ ಮಾತ್ರೆಯನ್ನ ತೆಗೆದುಕೊಳ್ಳಿ, ಉತ್ತಮವಾದ ಡಯಟ್ ಅನ್ನ ಮಾಡಿ, ಸಕ್ಕರೆ ಅಂಶ ಉಳ್ಳಂತಹ ಪದಾರ್ಥಗಳನ್ನ ಸೇವಿಸೋದನ್ನ ಕಡಿಮೆ ಮಾಡಿ. ಹೀಗೆ ಮಾಡಿದ್ರೆ ನೀವು HbA1c ಪ್ರಮಾಣವನ್ನ ಡೆಫಿನೆಟ್ಲಿ ಕಡಿಮೆ ಕೂಡ ಮಾಡ್ಕೊಳ್ಬಹುದು. ಆದ್ರೆ ನಿಯಮಿತ ಪರೀಕ್ಷೆ ಕೂಡ ಬಹಳ ಮುಖ್ಯ ಆಗುತ್ತೆ. 3 ತಿಂಗಳಿಗೊಮ್ಮೆ HbA1c ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಡಾಕ್ಟರ್ ಖಾದರ್ ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಅವರ ಸಂದರ್ಶನಗಳಲ್ಲಿ. HbA1c ಟೆಸ್ಟ್ ಯಾವ ರೀತಿ ಮಾಡಿಸಬೇಕು, ಈ ಟೆಸ್ಟ್ ಮಾಡಿಸೋದು ಯಾಕೆ ಮುಖ್ಯ ಆಗುತ್ತೆ, ಹಾಗೇನೆ ಈ ಟೆಸ್ಟ್ ಅಲ್ಲಿ ಬರುವಂತಹ ನಂಬರ್ಸ್ ಏನಿದೆ, ಇದರಿಂದ ನಾವು ಮಧುಮೇಹಕ್ಕೆ ಹತ್ತಿರವಾಗಿದ್ದೀವಾ ಅಥವಾ ನಾವು ಸೇಫ್ ಆಗಿದ್ದೀವಾ ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಆಹಾರ ವಿಜ್ಞಾನಿ ಡಾಕ್ಟರ್ ಖಾದರ್ ಕೂಡ ತಿಳಿಸಿದ್ದಾರೆ. HbA1c ಅಂದರೆ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್, ಗ್ಲೂಕೋಸ್ ಅಂಟುಕೊಂಡಿರುವ ಕೆಂಪು ರಕ್ತ ಕಣಗಳನ್ನು ನಾವು ಪ್ರಾಯೋಗಿಕವಾಗಿ ಟೆಸ್ಟ್ ಮಾಡಿದಾಗ 4.5ರಿಂದ 6 ಇದ್ದರೆ ನಿಮಗೆ ಗ್ಲೂಕೋಸ್ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್ ಇಲ್ಲ ಅಂತ. 6.5 ಆದರೂ ತೊಂದರೆ ಇಲ್ಲ, 7 ಆಗಿದ್ದರೆ ನೀವು ಬಾರ್ಡ್ರಲ್ಲಿದ್ದೀರಾ ಅಂತ, ಯು ಆರ್ ನಾಕಿಂಗ್ ಅಟ್ ದ ಡೋರ್ ಅಂತ. 7 ದಾಟಿದೆ ಅಂದರೆ ನಿಮಗೆ ಗ್ಯಾರಂಟಿ ಶುಗರ್ ಕಾಯಿಲೆ ಇದೆ ಅಂದರೆ 3 ತಿಂಗಳ ಆ್ಯಾವ್ರೇಜ್ ಅಂತಾರೆ ಅದನ್ನು.
ಸೊ HbA1c ಈಸ್ ದ ರೈಟ್ ಪ್ಯಾರಾಮೀಟರ್, ಅಂದರೆ ಟೆಸ್ಟ್ ಮಾಡೋದು. ಸೊ FPBS PPS ಅಲ್ಲಿ ನಿಮಗೆ ಅಂದಾಜು ಗೊತ್ತಾಗತ್ತೆ, ಬಟ್ ಇಟ್ಸ್ ನಾಟ್ ಪರ್ಫೆಕ್ಟ್ ಪ್ಯಾರಾಮೀಟರ್. ಸೊ ಪರ್ಫೆಕ್ಟಾಗಿ ನಿಮಗೆ ಶುಗರ್ ಬಂದಿದೆ ಅಂತ ಹೇಳಬೇಕು ಅಂದರೆ HbA1c 7 ದಾಟಿದೆ ಅಂದರೆ ಬಂದಿದೆ ಅಂತ, 6ರಿಂದ 7 ಮಧ್ಯದಲ್ಲಿದ್ದರೆ ಬರ್ತಾ ಇದೆ ಅಂತ. ಇನ್ನು ಒತ್ತಡ ನಿಯಂತ್ರಣ, ಇದು ಬಹಳ ಬಹಳ ಮುಖ್ಯವಾಗಿರುವಂತಹ ಒಂದು ವಿಚಾರ. ನಾನು ಆಗಲೇ ಹೇಳಿದೆ, ಆಹಾರದಲ್ಲಿ ಎಷ್ಟು ಕಂಟ್ರೋಲ್ ಇರುತ್ತೋ ನಮ್ಮ ದೇಹ ಅಷ್ಟು ಆರೋಗ್ಯವಾಗಿರುತ್ತೆ. ಅದರ ಜೊತೆಗೆ ಒತ್ತಡವನ್ನ ನಿಯಂತ್ರಿಸುವಂತಹ ಶಕ್ತಿ ನಮ್ಮಲ್ಲಿ ಹೆಚ್ಚಿದ್ದಾಗ ಆಗ್ಲೂ ಕೂಡ ನಾವು ಅನಾರೋಗ್ಯದಿಂದ ದೂರ ಇರಬಹುದು, ನಮ್ಮ ಆರೋಗ್ಯವನ್ನ ನಾವು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಬಹುದು. ಧ್ಯಾನ ನಮ್ಮ ಒತ್ತಡವನ್ನ ಕಡಿಮೆ ಮಾಡೋದ್ರಲ್ಲಿ ಸಾಕಷ್ಟು ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಉತ್ತಮ ನಿದ್ರೆ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಆರೋಗ್ಯವನ್ನ ಚೆನ್ನಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಿಮಗೆ ಸ್ವಿಮ್ಮಿಂಗ್ ಅಲ್ಲಿ ಆಸಕ್ತಿ ಇರಬಹುದು, ಅಥವಾ ಕೆಲವರು ಸೈಕ್ಲಿಂಗ್ ಮಾಡೋದಕ್ಕೆ ಇಷ್ಟಪಡಬಹುದು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದು, ಮ್ಯಾರಥಾನ್ ಅಲ್ಲಿ ಭಾಗವಹಿಸೋದು, ರನ್ನಿಂಗ್ ಇಷ್ಟ ಇರಬಹುದು, ಅಥವಾ ಬ್ಯಾಡ್ಮಿಂಟನ್ ಆಡುವಂಥದ್ದು, ಕ್ರಿಕೆಟ್ ಆಡುವಂಥದ್ದು, ಯಾವುದೇ ಒಂದು ಸ್ಪೋರ್ಟ್ ಅಥವಾ ಯಾವುದೇ ಒಂದು ವ್ಯಾಯಾಮವನ್ನ ನೀವು ದಿನನಿತ್ಯ ಮಾಡ್ತಾ ಹೋದಲ್ಲಿ ಡೆಫಿನೆಟ್ಲಿ ನಿಮ್ಮ ಓವರ್ ಆಲ್ ಹೆಲ್ತ್ ಅನ್ನ ಪ್ರತಿನಿತ್ಯ ಕೂಡ ಇಂಪ್ರೂವ್ ಮಾಡುತ್ತೆ, ನಮ್ಮ ಆಯಸ್ಸನ್ನ ಕೂಡ ಹೆಚ್ಚು ಮಾಡ್ತಾ ಹೋಗುತ್ತೆ. ಇನ್ನು HbA1c ಹೆಚ್ಚಿದ್ರೆ ಸಾಕಷ್ಟು ಅಪಾಯವನ್ನ ಇದು ನಮಗೆ ತಂದೊಡ್ಡಬಹುದು. ದೀರ್ಘಕಾಲದ ಅಪಾಯಕ್ಕೆ ನಮ್ಮ ದೇಹ ತುತ್ತಾಗಬಹುದು. HbA1c ರಕ್ತದಲ್ಲಿ ಜಾಸ್ತಿ ಇದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ನಾವು ಆಹ್ವಾನಿಸಬಹುದು. ಮೂತ್ರಪಿಂಡಗಳ ಸಮಸ್ಯೆ ಅಂದ್ರೆ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ನಮಗೆ ಬರಬಹುದು. ಕಣ್ಣು ಹಾನಿ ಅಂದ್ರೆ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಶುರುವಾಗಬಹುದು. ನರರೋಗಗಳು ಇವು ಕೂಡ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಬಹುದು. ನಮ್ಮ ದೇಹದಲ್ಲಾಗೋ ಗಾಯಗಳು ಕೂಡ ನಿಧಾನವಾಗಿ ಗುಣಮುಖವಾಗೋದನ್ನ ನಾವು ನೋಡಬಹುದು. ಅಂದ್ರೆ ಕ್ವಿಕ್ ಹೀಲಿಂಗ್ ಅನ್ನೋದು ಇರೋದಿಲ್ಲ. ಸಕ್ಕರೆ ಪ್ರಮಾಣ ದೇಹದಲ್ಲಿ ಜಾಸ್ತಿಯಾಗಿ HbA1c ಹೆಚ್ಚಾಗಿ ಅದು ಡಯಾಬಿಟಿಸ್ ಆದ್ರೆ ಡೆಫಿನೆಟ್ಲಿ ನಮ್ಮ ಗಾಯಗಳು ನಿಧಾನವಾಗಿ ಗುಣಮುಖವಾಗುತ್ತೆ. ಅದು ಕೂಡ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಇದರಿಂದ ಇದು ತುಂಬಾನೇ ಗಂಭೀರವಾದಂತಹ ವಿಚಾರ. ಹೀಗಾಗಿ ನಮ್ಮ HbA1c ನಾವು ನಿಯಂತ್ರಣದಲ್ಲಿಟ್ಕೋಬೇಕು, ಸಕ್ಕರೆ ಪ್ರಮಾಣವನ್ನು ನಾವು ನಿಯಂತ್ರಣದಲ್ಲಿಟ್ಕೋಬೇಕು. ಗ್ಲೂಕೋಸ್ ಹೆಚ್ಚಾದಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ಹೀಗಾಗಿ ಇದನ್ನೆಲ್ಲ ನಾವು ಅತ್ಯಂತ ಸೂಕ್ಷ್ಮವಾಗಿ ವಿಚಾರ ಮಾಡಿ ನಾವು ಹೇಳಿದ ಹಾಗೆ ನಿಯಮಿತ ವ್ಯಾಯಾಮ ಹಾಗೇನೆ ಒಳ್ಳೆಯ ಆಹಾರವನ್ನ ಸೇವಿಸಿದ್ರೆ ನಾವು ಇದೆಲ್ಲದರಿಂದ ದೂರ ಇರಬಹುದು. ಸರಿಯಾದ ಆಹಾರ ಕ್ರಮ, ವ್ಯಾಯಾಮ ಮತ್ತು ವೈದ್ಯಕೀಯ ಸಲಹೆಯನ್ನ ನೀವು ಪಾಲಿಸಿದ್ರೆ ಸುಲಭವಾಗಿ ಈ ಒಂದು HbA1c ನಿಯಂತ್ರಣದಲ್ಲಿ ಇಟ್ಕೋಬಹುದು. ಹಾಗಾಗಿ ಸ್ನೇಹಿತರೆ, ನೀವು HbA1c ನಿಯಮಿತವಾಗಿ ಪರೀಕ್ಷೆ ಮಾಡಿ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಆರೋಗ್ಯಕರ ಜೀವನ ಶೈಲಿಯನ್ನ ಅನುಸರಿಸಿ. ಆರೋಗ್ಯವಂತ ಭಾರತ ನಿರ್ಮಾಣ ನಮ್ಮ ಕನಸು. ಹೀಗಾಗಿ ನೀವು ಆರೋಗ್ಯವಾಗಿರಿ ಅಂತ ಹೇಳ್ತಾ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳನ್ನ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.